ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನದ ತರಗತಿಯಲ್ಲಿ ಪ್ರಥಮ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ ಪಠ್ಯದಲ್ಲಿ ನೀಡಲಾಗಿರುವಂತಹ ಎಲ್ಲ ಮಾಯಾ ಅನ್ನುವಂತಹ ಒಂದು ಕವಿತೆಯನ್ನು ವಿವರಿಸಲಿದ್ದೇನೆ. ಈ ಕವಿತೆಯನ್ನು ನಾಡಿನ ಹೆಸರಾಂತ ಜಾನಪದ ಗಾಯಕರು, ಚಿಂತಕರು ಮತ್ತು ಚಿತ್ರ ಸಾಹಿತಿಗಳು, ಬರಹಗಾರರು ಆಗಿರುವಂತಹ ಶ್ರೀಯುತ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ರಚಿಸಿದ್ದಾರೆ. ಇದೊಂದು ರೀತಿ ಆಧುನಿಕ ಕಾವ್ಯದಂತೆ ಇಲ್ಲ, ಇದೊಂದು ಜಾನಪದ ಮಹಾಕಾವ್ಯದಂತೆ ಮತ್ತು ಈ ಮುಂಬರುವ ತಲೆಮಾರುಗಳಿಗೂ ವರ್ತಮಾನವನ್ನು ತಿಳಿಸುವಂತಹ ಮತ್ತು ಇಂದಿನ ಎಲ್ಲ ತವಕ ತಲ್ಲಣಗಳಿಗೆ ಸಾಹಿತ್ಯದ ಮೂಲಕ ಸರಳವಾಗಿ, ಸುಲಲಿತವಾಗಿ, ರಾಗಬದ್ಧವಾಗಿ ಅಕ್ಷರಸ್ಥ ಅನಕ್ಷರಸ್ಥ ಎರಡೂ ವರ್ಗವನ್ನು ಸಹ ಮುಟ್ಟುವಂತಹ ಒಂದು ಕವಿತೆ ಇದಾಗಿದೆ. ಇಲ್ಲಿ ವಿಶೇಷವಾಗಿ ಎಲ್ಲ ಮಾಯ ಅನ್ನುವಂತಹ ಸಂಗತಿನೇ ನಮಗೆ ಈ ಒಂದು ಆಧುನಿಕ 21ನೇ ಶತಮಾನದ ಬದಲಾವಣೆಗಳನ್ನು ತೋರಿಸ್ಕೊಡ್ತದೆ. ಇಲ್ಲಿ ಮಾಯೆ ಅನ್ನುವಂಥದ್ದು ನಾವು ನಮ್ಮ ವಚನಕಾರರು ಹೇಳಿದಂತಹ ಒಂದು ಮಾಯೆಯ ಸ್ವರೂಪದಲ್ಲಿ ಹೋಗಿ ಈ ಆಧುನಿಕ ಸನ್ನಿವೇಶಕ್ಕೆ ಆ ಮಾಯೆಗೆ ಕಾರಣವಾದಂತಹ ಎಲ್ಲ ವಿಚಾರಗಳು ಮತ್ತು ಬಾಹ್ಯ ಪ್ರೇರಣೆಗಳು ಯಾವೆಲ್ಲ ಆಗಿದ್ದಾವೆ ಅನ್ನುವಂಥದ್ದನ್ನು ತಮ್ಮ ಕಾವ್ಯದಲ್ಲಿ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಬರೆದುಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಸಾಲುಗಳನ್ನು ನೋಡಿದಾಗ, ಜಣ ಜಣ ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡರು ಭಜನೆಯಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅನ್ನುವಂತಹ ಸಂಗತಿಗಳೇನಿದ್ದಾವೆ. ಇವತ್ತು ಆಧುನಿಕ ಜೀವನದಲ್ಲಿ ಮನುಷ್ಯ ಹಣದ ಹಿಂದೆ ಹುಚ್ಚು ಕುದುರೆಯಂತೆ ಓಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಕಾಂಚಾಣ ಅಂದರೆ ಹಣ, ಧನದಾಹಿತನ ಹೇಗೆ ವ್ಯಕ್ತಿಯಲ್ಲಿ ಹುಟ್ಟಿದೆ, ಅದು ಆಸ್ತಿ, ಅಂತಸ್ತು, ಅಧಿಕಾರ, ಐಶ್ವರ್ಯ ಈ ಒಂದು ನಶಿಸಿ ಹೋಗುವಂತಹ, ನಶ್ವರವಾಗುವಂತಹ, ಭೌತಿಕವಾದಂತಹ ಬದಲಾವಣೆಗಳನ್ನು ಕಾಣುವಂತಹ ಸಂಗತಿಗಳ ಮೇಲೆ ನಾವು ಒಳಗೊಂಡಿರುವಂತಹ ಒಂದು ಆಸ್ಥೆ ಮತ್ತು ವ್ಯಾಮೋಹವನ್ನು ಈ ಸಾಲುಗಳಲ್ಲಿ ಅವರು ತುಂಬ ಮನೋಜ್ಞವಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಹಾಗೆ ಮುಂದುವರೆದು ನೋಡೋದಾದರೆ ಇನ್ನು ಕೆಲವೊಂದು ಅಂಶಗಳು ಹೇಗೆ ನಮ್ಮ ಹಿಂದಿನ ಮತ್ತು ಇಂದಿನ ತಲೆಮಾರುಗಳಲ್ಲಿ ನಮ್ಮ ನೈಸರ್ಗಿಕವಾದಂತಹ ಕ್ರಿಯೆಗಳು ಏರುಪೇರಾಗಿದ್ದಾವೆ ಅನ್ನೋಂಥದ್ದನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳ್ತಾರೆ. ಅಪ್ಪ ಅಮ್ಮರ ಕಾಲದಲ್ಲಿ ಗೋಕುಂಟೆಗಳು ಇದ್ದವು ಅಣ್ಣ, ಅಪ್ಪ ಅಮ್ಮರ ಕಾಲದಲ್ಲಿ ಗೋಕುಂಟೆಗಳು ಇದ್ದವು ಅಣ್ಣ, ಮೋಡಗಳನ್ನೇ ಗದುರಿ ಅವುಗಳು ಮಳೆಯನ್ನು ತರುತ್ತಲೇ ಇದ್ದವು ಅಣ್ಣ, ಮೋಡಗಳನ್ನೇ ಗದುರಿ ಅವುಗಳು ಮಳೆಯನ್ನು ತರುತ್ತಲೇ ಇದ್ದವು ಅಣ್ಣ, ಮುಚ್ಚಿ ಹೋದವು ಬತ್ತಿ ಹೋದವು ಜಗಕ್ಕೆ ಶಾಪ ಕೊಟ್ಟು ಹೋದವು ಅನ್ನುವಂತಹ ಒಂದು ಸಾಲುಗಳನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇವತ್ತಿನ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಗೆ ಮೂಲ ಕಾರಣವಾದಂತಹ ಒಂದು ಪ್ರಾಕೃತಿಕ ದಬ್ಬಾಳಿಕೆಯನ್ನು ಮತ್ತು ಪ್ರಕೃತಿ ಮೇಲಿನ ದಾಳಿಯನ್ನು ಏನು ಮನುಷ್ಯ ಜೀವಿ ಮಾಡ್ತಿದ್ದಾನೋ ಅದರಿಂದ ಆಗಿರುವಂತಹ ಒಂದು ವೈರುಧ್ಯಗಳನ್ನು ಈ ಸಾಲುಗಳಲ್ಲಿ ಕವಿ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಕಟ್ಟಿಕೊಡ್ತಾರೆ. ಹೌದು, ಇಂದು ಪ್ರವಾಹ, ನೆರೆ ಹಾವಳಿ ಎರಡೂ ರೀತಿಯಾದಂತಹ ಸಂಕಷ್ಟಗಳನ್ನು ಮನುಷ್ಯ ಸಹಜವಾಗಿ ಎದುರಿಸ್ತಿದ್ದಾನೆ. ಇವೆರಡೂ ಸಹ ಪ್ರಾಕೃತಿಕ ಅಸಮತೋಲನದಿಂದ ಉಂಟಾದಂತಹ ಸಮಸ್ಯೆಗಳು. ಸೊ ಇವುಗಳು ಇವತ್ತಿನ ಆಧುನಿಕ ತಲೆಮಾರಿಗೆ ಹೇಗೆ ಒಂದು ನೀತಿ ಪಾಠವನ್ನು ಹೇಳಬೇಕು, ಇದರಿಂದ ಮನುಷ್ಯ ಮಾಡಿಕೊಳ್ಳಬೇಕಾದಂತಹ ಬದಲಾವಣೆಗಳು ಏನು ಎಂಬುದನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ. ಸೊ ಹಾಗೆ ಅವರು ಮುಂದುವರೆದು ಹೇಳ್ತಾರೆ, ಇನ್ನೊಂದು ಬಹುಮುಖ್ಯವಾದಂಥ ಅಂಶ, ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣಿಕಿ ನೋಡದೆ ಎಲ್ಲಿ ಹೋದವು, ಕಾಡು ಕಣಿವೆಗಳು ಕಾಣದಾದವು, ಗಿಡ ಮರ ಬಳ್ಳಿ ಇಲ್ಲದಾದವು, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಹೌದು, ಇವತ್ತು ವನ್ಯಜೀವಿ ಸಂಪತ್ತು, ಪ್ರಾಣಿ ಪಕ್ಷಿ ಖಗ ಮಿಗ ಇವೆಲ್ಲವುಗಳು ಇವತ್ತು ಅಳಿವಿನಂಚಿಗೆ ಮತ್ತು ವಿನಾಶದಂಚಿಗೆ ಹೋಗ್ತಿದ್ದಾವೆ. ಈ ಮನುಷ್ಯನ ಮಿತಿಮೀರಿದಂತಹ ಅಟ್ಟಹಾಸ ಎಲ್ಲವನ್ನು ಆಪೋಷಣೆ ತಗೊಳ್ತಾ ಇರೋದನ್ನು ನಾವು ಕಾಣ್ತಿದ್ದೇವೆ. ಅದಕ್ಕೆ ನಮ್ಮಲ್ಲಿ ಬಹುಮುಖ್ಯವಾಗಿ ಬರಬೇಕಾಗಿರುವಂತಹ ಪ್ರಜ್ಞೆ ಏನಪ್ಪ ಅಂತಂದರೆ, ಸಾಮಾಜಿಕ ಪ್ರಜ್ಞೆಯ ಜೊತೆಗೆ ನೈಸರ್ಗಿಕವಾದಂಥ ಪ್ರಜ್ಞೆ ಬೇಕು. ಆ ನೈಸರ್ಗಿಕ ಪ್ರಜ್ಞೆ ಹೇಗಿರಬೇಕು ಅಂತಂದರೆ, ಹೇಗೆ ಅರಣ್ಯದಲ್ಲಿ ಎಲ್ಲ ರೀತಿಯಾದಂತಹ ವನ್ಯ ಸಂಪತ್ತು ಮತ್ತು ನಿಸರ್ಗ ಸಂಪತ್ತು ಒಟ್ಟೊಟ್ಟಿಗೆ ಸಹಕಾರಿಯಾಗಿ ಸಾಮರಸ್ಯದಿಂದ ಬದುಕ್ತಿದೆಯೋ, ಆ ಸಾಮಾಜಿಕ ಜೀವನದಲ್ಲಿ ಮನುಷ್ಯನೂ ಕೂಡ
ಆ ಒಂದು ನೀತಿ ಪಾಠವನ್ನು ಅರಿತು ಬದುಕಬೇಕಾದಂತಹ ತುರ್ತನ್ನು ಈ ಸಾಲುಗಳು ಧ್ವನಿಸ್ತಿದ್ದಾವೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಹಾಗೆ ಮುಂದುವರೆದು ನೋಡೋದಾದರೆ ಜಾಗತೀಕರಣ ತಂದೊಡ್ಡಿದಂಥ ಅಪಾಯವನ್ನು ಸಹ ಅವರು ತಮ್ಮ ಸಾಲುಗಳಲ್ಲಿ ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಅರಿಶಿನ ನುಂಗಿತು ಫೇರ್ ಆ್ಯಂಡ್ ಲವ್ಲಿ, ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ. ಅರಿಶಿನ ನುಂಗಿತು ಫೇರ್ ಆ್ಯಂಡ್ ಲವ್ಲಿ, ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ. ಎಳೆನೀರನ್ನು ಇರಿದು ಕೊಂದಿತು ಕೋಕೋ ಕೋಲಾ ಕೇಕೆ ಹಾಕಿತು. ಎಳೆನೀರನ್ನು ಇರಿದು ಕೊಂದಿತು ಕೋಕಾ ಕೋಲಾ ಕೇಕೆ ಹಾಕಿತು. ಪರಂಗಿಯವನು ಮತ್ತೆ ಬಂದರೆ ನೀವು ನಾವು ಮಾಯವೇ ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ನೋಡಿ, ಈ ಸಾಲುಗಳು ಈ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ನೀತಿಗಳಿಂದ ಹೇಗೆ ಈ ದೇಶ ಇವತ್ತು ಪರಕೀಯತೆಯನ್ನು ಅನುಭವಿಸ್ತಾ ಇದೆ, ಬಹುರಾಷ್ಟ್ರೀಯ ದಬ್ಬಾಳಿಕೆಯನ್ನು ಎದುರಿಸ್ತಾ ಇದೆ, ಮತ್ತು ಆಧುನಿಕ ಊಳಿಗಕ್ಕೆ ನಾವೆಲ್ಲರೂ ಒಳಗಾಗಿದ್ದೇವೆ, ಮತ್ತು ನವ ವಸಾಹತುಶಾಹಿ ನೀತಿಯು ಹೇಗೆ ನಮ್ಮನ್ನು ಸ್ವಾತಂತ್ರ್ಯಹೀನರನ್ನಾಗಿ ಮಾಡ್ತಾ ಇದೆ ಅನ್ನೋಂಥ ಸಾಲುಗಳನ್ನು ಈ ಕವಿತೆಯ ಮೂಲಕ ಅವರು ಹೇಳಿದ್ದಾರೆ. ಸೊ ಬಹುಶಃ ಈ ಕವಿತೆ ಕೇವಲ ಒಂದು ಸಾಲುಗಳಾಗದೆ ನಮ್ಮ ಇಡೀ ವ್ಯವಸ್ಥೆಯನ್ನು ಕಟ್ಟಿಕೊಡುವಂತಹ, ವ್ಯವಸ್ಥೆಯ ಒಳಗಿನ ಹುಳುಕು ತಳುಕುಗಳನ್ನು ಸಮಾಜಕ್ಕೆ ಬಿಚ್ಚಿಡುವಂತಹ ಒಂದು ಸಾಲುಗಳಾಗಿದ್ದಾವೆ. ಸೊ ಈ ಒಂದು ಸಂಗತಿಗಳು ನಮ್ಮ BCom ವಿದ್ಯಾರ್ಥಿಗಳು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳೋದ್ರಿಂದ ಅವರಿಗೆ ಅವರ ಭವಿಷ್ಯಕ್ಕೂ ಸಹ ಇದು ಸಹಕಾರಿಯಾಗ್ತದೆ ಅಂತ ಹೇಳೋದನ್ನು ನಾನು ಈ ತರಗತಿಯ ಮೂಲಕವಾಗಿ ಈ ಸಾಲುಗಳಲ್ಲಿ ಹೇಳಿ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರಗಳು.